ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣವ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಯಾವ ವ್ಲಾಗ್ ಶೇರ್ ಮಾಡ್ತಿದ್ದೀನಿ ಅಂದರೆ, ನಾನು ಈ ವಿಡಿಯೋನ ತುಂಬ ದಿನದಿಂದನೇ ಕ್ಯಾಪ್ಚರ್ ಮಾಡಿದ್ದೆ. ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ ಶೇರ್ ಮಾಡಬೇಕು ಅಂತ, ಆದರೆ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟೈಮ್ ಮ್ಯಾನೇಜ್ ಆಗಿರಲಿಲ್ಲ. ನಾನು ಎಡಿಟ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಸೊ ಆ ವಿಡಿಯೋ ಇವಾಗ ಶೇರ್ ಮಾಡ್ತಿದ್ದೀನಿ. ನಾನು ಯಾಕೆ ಇವಾಗ ಶೇರ್ ಮಾಡ್ತಿದ್ದೀನಿ ಅಂದರೆ, ಒಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಂಗೆ ಚಿಕ್ಕ ಮಗ ದಾಟುವಾಗ ಅವ್ನು ಎಲ್ಲ ಮೂಮೆಂಟ್ಸ್ನೂ ಕೂಡ ಬೇಗನೆ ಮಾಡ್ತಿದ್ದಾನೆ. ಅಂದರೆ ಒಬ್ಬೊಬ್ರು ಮಕ್ಳಲ್ಲಿ ಒಂದೊಂದು ಸಿಮ್ಟಮ್ಸ್ ಇರುತ್ತೆ. ಇವಾಗಲೇ ಮಾಡಬೇಕು ಆವಾಗಲೇ ಮಾಡಬೇಕು ಅನ್ನೋದೇನಿಲ್ಲ, ಅವ್ರವ್ರ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಮಕ್ಳನ್ನ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಬಾರ್ದು. ನೋಡು ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ. ಸೊ ನಮ್ಮ ದೊಡ್ಡ ಮಗ ಏನು ಅಂದರೆ, ಯಾವಾಗ್ಲೂ ಎಲ್ಲ ಪ್ರತಿಯೊಂದು ಕೂಡ ಅವ್ನು ಲೇಟೇ ಮಾಡಿದ್ದು. ಅವನು ಬಾರ್ಲ್ ಹಾಕ್ಕೊಳ್ಳೋದಾಗಲಿ, ತೆಗಿಯೋದಾಗಲಿ, ಹೊಸ್ಲು ದಾಟೋದಾಗಲಿ, ಪೂರ್ತಿ ನಡೆಯೋದು ಕೂಡ ಅವ್ನು ಲೇಟೇ ಮಾಡಿದ್ದು. ಸೊ ಇದು ಯಾವಾಗ ಕ್ಯಾಪ್ಚರ್ ಮಾಡಿದ್ದು ಅಂದರೆ, ಅವನು ಆಲ್ಮೋಸ್ಟ್ 10 to 11 ಮಂತ್ಸ್ ಇದ್ದಾಗ ಅವನು ಹೊಸ್ಲು ದಾಟಿದ್ದು. ನಾವು ಅಂದರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಅಯ್ಯೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಮ್ಮ ಮಕ್ಕಳು ಮಾಡಲಿಲ್ಲ ಅನ್ನೋದಿರುತ್ತಲ್ಲ. ಸೊ ಹೆದ್ರಬೇಡಿ. ನಾನು ಹೇಳೋದೇನೆಂದರೆ, ಅವ್ರವ್ರ ಟೈಮ್ ಬಂದಾಗ ಅವ್ರವ್ರ ಸ್ಟ್ರೆಂತ್ ಮೇಲೆ ಅವ್ರವ್ರು ಡಿಪೆಂಡ್ ಆಗಿರುತ್ತೆ. ಒಬ್ಬರು ಬೇಗ ಮಾಡ್ತಾರೆ, ಯಾಕಂದರೆ ಅವ್ರ ಸ್ಟ್ರೆಂತ್, ಕೆಪಾಸಿಟಿ, ವಿಲ್ ಪವರ್ ಕೂಡ ಜಾಸ್ತಿ ಇರುತ್ತೆ. ನಾನು ಈ ವಿಡಿಯೋ ಎಡಿಟ್ ಮಾಡಿ ಶೇರ್ ಮಾಡೋದು ತುಂಬ ಲೇಟಾಗಿದೆ, ಸಾರಿ. ಮತ್ತು ನಾನು ಇವಾಗ ಕಂಟಿನ್ಯೂಸಾಗಿ ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಮತ್ತು ನಾನು ಇಬ್ಬರನ್ನೂ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಆಗ್ತಿದೆ. ಅದ್ರ ಜೊತೆಗೆ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ನನ್ನ ಟೈಮು ವೀಡಿಯೋಗೆ ಅಂತ ಕೊಡೋದಕ್ಕೆ ಆಗ್ತಾಯಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಗುಣವ್ ಕನ್ನಡ.